ಇಲ್ಲಿ ನಾನು ಕ್ವಶನ್ ಬಂದಿದ್ದು ಮಾಡ್ತಕ್ಕಂಥ 25 ಮತ್ತು 26ರಲ್ಲಿ ಸಂಭವನೀಯ ಪ್ರಶ್ನೆಗಳು ಯಾವ್ಯಾವ ರೀತಿ ಬರಬಹುದು ಅನ್ನೋದ್ರ ಮೇಲೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಅದರ ಆಧಾರದ ಮೇಲೂ ಇತ್ತೀಚೆಗೆ ಬರ್ತಕ್ಕಂಥ ಕ್ವಶನ್ಗಳು ಯಾವ್ಯಾವು ಅನ್ನೋದನ್ನು ನಾನು ಒಂದು 100 ಕ್ವಶನ್ಗಳನ್ನು ಮಾಡಿದ್ದೆ. ಅದರಲ್ಲಿ ಫಸ್ಟ್ನೇ ಕ್ವಶನ್ ಬಂದು, ಇತ್ತೀಚೆಗೆ 2025ರಲ್ಲಿ ಯಾವ ಪ್ರಮುಖ ಐತಿಹಾಸಿಕ ರೈಲು ದರೋಡೆ ಘಟನೆ 100ನೇ ವಾರ್ಷಿಕೋತ್ಸವವನ್ನು ಆಚರಿಸಿತು ಮತ್ತು ಅದರ ಹೆಸರನ್ನು ಉತ್ತರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಹೇಗೆ ಬದಲಾಯಿಸಿದೆ ಅಂತ. ಆಪ್ಷನ್ 1 ಚೌರಿ ಚೌರಿ ಘಟನೆ, ಕಾಕೋರಿ ರೈಲು ದರೋಡೆ, ಮೀರತ್ ಪಿತೂರಿ, ಚಿತ್ತಗಾಂಗ್ ಶಸ್ತ್ರಾಸ್ತ್ರಗಳ ದಾಳಿ. ಇದನ್ನು ಈ ರೀತಿ ಚೌರಿ ಚೌರಿ ಘಟನೆ ಚೌರಿ ಚೌರಿ ಕ್ರಾಂತಿಯನ್ನಾಗಿ ಮಾಡಿತ್ತು, ಕಾಕೋರಿ ರೈಲು ದರೋಡೆಯನ್ನು ಕಾಕೋರಿ ಟ್ರೈನ್ ಆ್ಯಕ್ಷನ್, ಮೀರತ್ ಪಿತೂರಿನ ಮೀರತ್ ಕ್ರಾಂತಿ ಮತ್ತು ಚಿತ್ತಗಾಂಗ ಶಸ್ತ್ರಾಗಾರ ದಾಳಿನ ಚಿತ್ತಗಾಂಗ ಆ್ಯಕ್ಷನ್ ಅಂತ. ಅದರ ಸರಿಯಾದ ಉತ್ತರ ಬಿ. ಯಾವುದು ಅಂದರೆ ಕಾಕೋರಿ ರೈಲು ಆ್ಯಕ್ಷನ್. ಆಗಸ್ಟ್ 9, 1905ರಲ್ಲಿ ಈ ದರೋಡೆಯನ್ನು ಇತ್ತೀಚೆಗೆ UP ಸರ್ಕಾರ ಏನು ಮಾಡಿತ್ತು, ಕಾಕೋರಿ ಟ್ರೈನ್ ಆ್ಯಕ್ಷನ್ ಅಂತ ಮಾಡಿತ್ತು. ಇದನ್ನು 100 ವರ್ಷ ತುಂಬ 2025ಕ್ಕೆ ಇದರ ಸಂಸ್ಥಾಪಕರು ಯಾರಿದ್ದಾರೆಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ ಖಾನ್ ಮತ್ತು ಅವರ ಪಾತ್ರದ ಬಗ್ಗೆ ನೆಕ್ಸ್ಟು ಕ್ವಶನ್ ಬಂದರೆ ಬರಬಹುದು ಅಂತ ಈ ಒಂದು ಕ್ವಶನ್ ಅನಲೈಸಿಸ್ ಮಾಡಿದರೆ. ನೆಕ್ಸ್ಟ್ ಬಂದು ಕ್ವಶನ್ನು 1924ರಲ್ಲಿ ನಡೆದ ಯಾವ ಪ್ರಮುಖ ಸತ್ಯಾಗ್ರಹಕ್ಕೆ 100ನೇ ವಾರ್ಷಿಕೋತ್ಸವವನ್ನು ಇತ್ತೀಚೆಗೆ ಸ್ಮರಿಸಲಾಯಿತು? ಇದು ಅಸ್ಪೃಶ್ಯತೆಯ ವಿರುದ್ಧ ಪ್ರಮುಖ ಹೋರಾಟವಾಗಿದೆ. ಯಾವುದು ಅಂದರೆ ವೈಕಂ ಸತ್ಯಾಗ್ರಹ. ಈ ವೈಕಂ ಸತ್ಯಾಗ್ರಹ ಅಂದರೆ ಕೇರಳದಲ್ಲಿ ವೈಕಂ ಸತ್ಯಾಗ್ರಹ 24 ಮತ್ತು 25ರಲ್ಲಿ ಆಗಿದ್ದು. ವೈಕಂ ಸತ್ಯಾಗ್ರಹ ಅನ್ನೋದು ಇದು ದೇವಾಲಯದ ರಸ್ತೆಗಳಲ್ಲಿ ಕೆಲ ಜಾತಿಯವರಿಗೆ ಪ್ರವೇಶ ನೀಡುವಂತೆ ಆಗ್ರಹಿಸಿ ಫಸ್ಟು ಹೋರಾಟ ಮಾಡಿದವರು ಪೆರಿಯಾರ್ ಮತ್ತು ರಾಮಸ್ವಾಮಿ ಮತ್ತು ಮಾಧವನ್. ಇವರು 24 ಮತ್ತು 25ರಲ್ಲಿ ವೈಕಂ ಸತ್ಯಾಗ್ರಹ ಮಾಡಿದರು ಅಸ್ಪೃಶ್ಯತೆಯ ವಿರುದ್ಧ. ಅದಕ್ಕೆ 100 ವರ್ಷ ತುಂಬುತ್ತವೆ ಅನ್ನೋದು. ನೆಕ್ಸ್ಟು ಬಂದುಬಿಟ್ಟು 2024 ಮತ್ತು 25ನೇ ಸಾಲಿನಲ್ಲಿ ಕರ್ನಾಟಕದ 100 ವರ್ಷ ಪೂರೈಸಿದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂದರೆ ಬೆಳಗಾವಿ ಅಧಿವೇಶನ. ಯಾವುದು? ಬೆಳಗಾವಿ ಅಧಿವೇಶನ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿರ್ತಾರೆ. ಆ ಅಧ್ಯಕ್ಷನ ವಹಿಸಿದ ಏಕೈಕ ಅಧಿವೇಶನವಾಗಿರ್ತದೆ. ಸಂಭವನೀಯ ಕ್ವಶನ್ ಆಗಿರ್ಬೋದು. ಮತ್ತು ಇದರ ಒಂದು ಅಧ್ಯಕ್ಷರು ಗಂಗಾಧರ್ ದೇಶಪಾಂಡೆ ವಹಿಸಿರ್ತಾರೆ. ಗಂಗಾಧರ್ ದೇಶಪಾಂಡೆ ಅವರು ಇದರ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಯಾವ ಅಧ್ಯಕ್ಷರು? ಸ್ವಾಗತ ಸಮಿತಿ. ಬಟ್ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯನ್ನು ವಹಿಸಿದ ಏಕೈಕ ಅಧಿವೇಶನ ಆಗಿರ್ತದೆ. ಯಾವುದು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದಕ್ಕೆ 100 ವರ್ಷ ಪೂರೈಸಿತು 2024 ಮತ್ತು 25 ಸಾಲಿನಲ್ಲಿ. ಮತ್ತು ನೆಕ್ಸ್ಟ್ ಕ್ವಶನ್ ಬಂದು, ಇವು ಇಂಪಾರ್ಟೆಂಟ್ ಅಂತ ಇದಕ್ಕಂದರೆ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳೇ ಮತ್ತು ರಿಪೀಟ್ ಬಂದರೂ ಬರ್ಬೋದು. 1857ರ ದಂಗೆಯ ನಾಯಕರು ಮತ್ತು ಅವರು ಹೋರಾಡಿದ ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿ ಅಂತ. ABCD ಆಪ್ಷನ್ಗೆ ಪಟ್ಟಿ 1 ಮತ್ತು ಪಟ್ಟಿ 2 ಇಲ್ಲಿ ಬೇಗಂ ಹಜರತ್ ಮಹಲ್ ಯಾವಾಗಾಯಿತು? ಕಾನ್ಪುರ್ ಸಿಂಗ್, ನಾನ್ ಸಾಹೇಬ್ ಮತ್ತು ಮೌಲ್ವಿ ಅಹಮದ್ ಇವರು ಆ ಒಂದು ನಾಯಕತ್ವವನ್ನು ವಹಿಸಿರ್ತಾರೆ. ಅದರ ಯಾವುದು ಸರಿಯಾದ ಉತ್ತರ ಅಂದರೆ ಬೇಗಂ ಹಜರತ್ ಮಹಲ್ದವರು ಲಕ್ನೋ ದಂಗೆಯ ಒಂದು ನಾಯಕತ್ವವನ್ನು ವಹಿಸಿರ್ತಾರೆ. ಹಜರತ್ ಮಹಲ್ ಅವರು ಲಕ್ನೋಗೆ ವಹಿಸಿರ್ತಾರೆ. 3 ಫಸ್ಟ್ ಒಂದು ಇದು 3 ಇದೆ. ಇದು ನೋಡಿ, ಇದು ಇಲ್ಲಿನೂ 3 ಇದೆ, ಇಲ್ಲಿನೂ 3 ಇದೆ. ಕಾನ್ಪುರ್ ಸಿಂಗ್ ಅವರು ಬಿಹಾರದ ಒಂದು ಅಲ್ಲಿ ಹೋರಾಡಿರ್ತಾರೆ. ಇಲ್ಲಿ ಕಾನ್ಪುರ್ ಸಿಂಗ್ ಅವರು ಬಿಹಾರ್. 4 ಎ ಉತ್ತರ ಸರಿಯಾಗಿದೆ. ಇದ್ರ ವಿವರಣೆಯನ್ನು ಇಲ್ಲಿ ನೋಡೋಣ. ಬೇಗಂ ಹಜರತ್ ಮಹಲ್ ಅವರು ಲಕ್ನೋ ದಂಗೆಯ ನೇತೃತ್ವ ವಹಿಸ್ತಾರೆ. ಬಿಹಾರ್ ಜಗದೀಶ್ದವರು ಕಾನ್ಪುರ್ ಸಿಂಗ್ ಅಂದರೆ ಕಾನ್ಪುರ್ ಸಿಂಗ್ ಅವರು ಇದರದ್ದು ಬಿಹಾರದ ಜಗದೀಶ್ಪುರದಲ್ಲಿ ಹೋರಾಟವನ್ನು ಮಾಡ್ತಾರೆ. ನಾನಾ ಸಾಹೇಬ್ ಅವರು ಇವರು ಎಲ್ಲಿ ಕಾನ್ಪುರದ ಪೇಶ್ವಾಪುರ ಬಾಜಿರಾವ್ ಮತ್ತು ದತ್ತಪುತ್ರ ನಾನಾ ಸಾಹೇಬ್ ತಾತ್ಯಾ ಟೋಪೆ ಸಾಹೇಬ್ರೊಂದಿಗೆ ಹೋರಾಡಿದರು ಅಂತ. ಓಕೆನಾ. ಬೇಗಂ ಹಜರತ್ ಮಹಲ್ ಅವರು ಎಲ್ಲಿ ಹೋರಾಟ ಮಾಡ್ತಾರೆ? ಲಕ್ನೋದಲ್ಲಿ ಹೋರಾಟ ಮಾಡ್ತಾರೆ. ಮತ್ತು ಕಾನ್ಪುರ್ ಸಿಂಗ್ ಅವರು ಬಿಹಾರದಲ್ಲಿ, ನಾನಾ ಸಾಹೇಬ್ ಅವರು ಕಾನ್ಪುರದಲ್ಲಿ, ಮೌಲ್ವಿ ಅಹಮದ್ ಫೈಜಾಬಾದಲ್ಲಿ ಹೋರಾಟವನ್ನು ಮಾಡ್ತಾರೆ ಅಂತ. ಅದರ ವಿವರಣೆ ಇಲ್ಲಿ ಕೊಟ್ಟಿದ್ದಾರೆ. ಹಜರತ್ ಮಹಲ್ ಅವರು ಲಕ್ನೋ ಆದರೆ ಬಿಹಾರ್ಗೆ ಕಾನ್ಪುರ್ ಸಿಂಗ್ ಮತ್ತು ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ಫೈಜಾಬಾದ್ನಲ್ಲಿ ಮೌಲ್ವಿ ಅಹಮದ್
ಬ್ರಿಟಿಷರ ವಿರುದ್ಧ ತೀವ್ರ ಹೋರಾಟ ನಡೆಸ್ತಾರೆ. ಒಂದೊಂದಕ್ಕೆ ನಾಯಕತ್ವವನ್ನು ವಹಿಸಿರೋದು ಯಾರ್ಯಾರು ಅಂತಿಲ್ಲಿ ಕೊಟ್ಟಿದ್ದಾರೆ. 1857 ದಂಗೆಯ ನಾಯಕರು, ಇಲ್ಲಿ ಆ ದಂಗೆಗೆ ನಾಯಕರು ಯಾರ್ಯಾರು ಮತ್ತು ಹೋರಾಟದ ಸ್ಥಳಗಳನ್ನು ಗುರುತಿಸೋದು. ನೆಕ್ಸ್ಟ್ ಬಂತು ಪ್ರಶ್ನೆ 5. ಕರ್ನಾಟಕದ ಪ್ರಮುಖ ಸತ್ಯಾಗ್ರಹಗಳು ಮತ್ತು ನಡೆದ ವರ್ಷಗಳನ್ನು ನಾವು ಇಲ್ಲಿ ನೋಡ್ಬೋದು. ಈಸೂರು ಗ್ರಾಮದ ಬಂಡಾಯ ಯಾವಾಗಾಯಿತು ಮತ್ತು ಶಿವಪುರ ಧ್ವಜ ಸತ್ಯಾಗ್ರಹ ಯಾವಾಗಾಯಿತು, ಅಂಕೋಲ ಉಪ್ಪಿನ ಸತ್ಯಾಗ್ರಹ ಯಾವಾಗಾಯಿತು, ಹಲಿಗೆಯಲ್ಲಿ ಬೇಡರ ಒಂದು ದಂಗೆ ಯಾವಾಗಾಯಿತು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಸೂರು ಬಂಡಾಯ ಎಲ್ಲಿ ನಡೀತೆ ಅಂತ ಇಲ್ಲಿ ನೋಡಿ. 1942ರಲ್ಲಿ ಈಸೂರು ಬಂಡಾಯ ನಡೀತು. ಶಿವಪುರ ಧ್ವಜ ಸತ್ಯಾಗ್ರಹ 1938, ಅಂಕೋಲ ಉಪ್ಪಿನ ಸತ್ಯಾಗ್ರಹ 30, ಹಲಿಗೆಯಲ್ಲಿ ಬೇಡರ ದಂಗೆ 1857. ಆಪ್ಷನ್ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂತಂದರೆ ಉತ್ತರ ಎ ಅಂತ ಹೇಳ್ಬೋದು. ಈಸೂರು ಗ್ರಾಮ ಎಲ್ಲಿ ಯಾವಾಗ ನಡೀತಪ್ಪ ಅಂತಂದರೆ 1942 ಈಸೂರು ಬಂಡಾಯ ಕ್ವಿಟ್ ಇಂಡಿಯಾ ಚಳವಳಿ ಟೈಮ್ನಲ್ಲಿ ಈಸೂರು ಬಂಡಾಯ ನಡೀತಿದ್ದು. ಅದು ಫಸ್ಟು ಶಿವಮೊಗ್ಗದಲ್ಲಿ ಈಸೂರು ಏನು ಮಾಡುತ್ತೆ, ಫಸ್ಟ್ ಸ್ವತಂತ್ರದ ಹಳ್ಳಿ ಅಂತ ಘೋಷಣೆ ಮಾಡುತ್ತೆ. ಶಿವಪುರ ಸತ್ಯಾಗ್ರಹ 1938ರಲ್ಲಿ ಮಂಡ್ಯ ಜಿಲ್ಲೆ ಶಿವಪುರದಲ್ಲಿ ಟಿ ಸಿದ್ದಲಿಂಗಯ್ಯವರ ನೇತೃತ್ವವನ್ನು ವಹಿಸಿರ್ತಾರೆ. ಅಂಕೋಲ 1930 ಇದು ಕರ್ನಾಟಕದ ಬಾರ್ಡ್ರೋಲಿ ಎಂದೇ ಖ್ಯಾತವಾಗಿರುತ್ತೆ. ಉತ್ತರ ಕನ್ನಡದ ಅಂಕೋಲದಲ್ಲಿ ನಡೆಯುತ್ತದೆ. ಇದು MP ನಾಡಕರ್ಣಿ ನೇತೃತ್ವದಲ್ಲಿ. ಹಲಗಲಿ ಬೇಡರ ದಂಗೆ 1857 ನಡೀತಿದೆ. ಶಸ್ತ್ರಾಸ್ತ್ರ ಕಾಯ್ದೆ ವಿರೋಧಿಸಿ ಮುಧೋಳ ಸಂಸ್ಥಾನದ ಹಲಗಲಿಯಲ್ಲಿ ಬೇಡರು ದಂಗೆ ಎದ್ದೇಳ್ತಾರೆ. ಇಷ್ಟು ಇದು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 1935 ಭಾರತ ಸರ್ಕಾರ ಕಾಯ್ದೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರವನ್ನು ರದ್ದುಪಡಿಸಿತು ಮತ್ತು ಪ್ರಾಂತೀಯ ಸ್ವಾಯತ್ತತೆಯನ್ನು ಪರಿಚಯಿಸಿತು. ಇದು ಕೇಂದ್ರದ ದ್ವಿಮುಖ ಸರ್ಕಾರವನ್ನು ಪರಿಚಯಿಸಿತು. ಅಖಿಲ ಭಾರತ ಒಕ್ಕೂಟ ಸ್ಥಾಪನೆಗೆ ಅವಕಾಶ ಕಲ್ಪಿಸಿತು. ಯಾವುದು? ಭಾರತ ಸರ್ಕಾರ ಕಾಯ್ದೆ 1935. ಉತ್ತರ ಇದಕ್ಕೆ ಸರಿಯಾದ ಆನ್ಸರ್ ಏನಂದರೆ ಡಿ, 3 ಸರಿಯಾಗಿರ್ತದೆ. 1935 ಭಾರತ ಸರ್ಕಾರ ಕಾಯ್ದೆ ಏನು ಮಾಡುತ್ತದೆ, ಕೇಂದ್ರದಲ್ಲಿಂದ ದ್ವಿಮುಖ ಸರ್ಕಾರವನ್ನು ಜಾರಿಗೆ ಮಾಡುತ್ತೆ. ಆದರೆ ರಾಜ್ಯಗಳಲ್ಲಿ ಏನು ಮಾಡುತ್ತೆ, ಪ್ರಾಂತ್ಯಗಳಲ್ಲಿ ರದ್ದುಪಡಿಸುತ್ತೆ. ಮತ್ತು ಅಖಿಲ ಭಾರತ ರಿಸರ್ವ್ ಬ್ಯಾಂಕ್ ಆಗಿರ್ಬೋದು, ಫೆಡರಲ್ ಕೋರ್ಟ್ ಮತ್ತು ಅಖಿಲ ಭಾರತ ಒಕ್ಕೂಟ ಪ್ರಸ್ತಾಪ ಕಾಯ್ದೆಯ ಈ ಕಾಯ್ದೆಯ ಪ್ರಮುಖ 3 ಲಕ್ಷಣಗಳಾಗಿವೆ ಅಂತ. ಆದರೆ ಅಖಿಲ ಭಾರತ ಒಕ್ಕೂಟ ಪ್ರಸ್ತಾಪ ರಾಜರು ಒಪ್ಪದೇ ಕಾರಣ ನೆಕ್ಸ್ಟ್ ಜಾರಿಗೆ ಬರಲಿಲ್ಲ. ಆದರೆ ಇದ್ರದ್ದು ಉದ್ದೇಶ ಏನಾಗಿತ್ತು, ಈ 3 ಆಗಿತ್ತು. ಸರಿಯಾದ ಉತ್ತರ ಡಿ. ನೆಕ್ಸ್ಟು ಬ್ರಹ್ಮ ಸಮಾಜಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇದು ವಿಗ್ರಹಾರಾಧನೆ ಮತ್ತು ಬಹುದೇವತಾರಾಧನೆಯನ್ನು ವಿರೋಧಿಸಿತು. ಇದು ವೇದಗಳು ದೋಷರಹಿತವೆಂದು ಪ್ರತಿಪಾದಿಸಿತು. ಉತ್ತರ ಏನು? ಎ, 1 ಮಾತ್ರ ಸರಿಯಾಗಿದೆ. ಏನು ಅಂದರೆ ರಾಜಾರಾಮ್ ಮೋಹನ್ ರಾಯ್ ಏನು ಮಾಡ್ತಾರೆ, ಏಕದೇವತಾರಾಧನೆಯನ್ನು ಬೆಂಬಲಿಸಿತು ಮತ್ತು ಮೂರ್ತಿ ಪೂಜೆಯನ್ನು ವಿರೋಧಿಸುತ್ತದೆ. ಅಂದರೆ ಬಹುದೇವತಾರಾಧನೆಯನ್ನು ವಿರೋಧಿಸಿತು ಅಂದರೆ ಏಕದೇವತಾರಾಧನೆಯನ್ನು ಬೆಂಬಲಿಸಿತು ಅಂತ ಅರ್ಥ. ಮತ್ತು ಮೂರ್ತಿ ಪೂಜನೆಯನ್ನು ವಿರೋಧಿಸ್ತದ ಅಂತ ಹೇಳಿದ್ರು. ಅದಕ್ಕೆ ಹೇಳಿಕೆ ಕರೆಕ್ಟಾಗಿದೆ 1ನೇದು. ಮತ್ತು ಆದರೆ ವೇದಗಳು ದೋಷರಹಿತ ಎಂದು ಪ್ರತಿಪಾದಿಸಿದ್ದು ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜವೇ ಹೊರತು ಬ್ರಹ್ಮ ಸಮಾಜವಲ್ಲ. ಇದು ಬ್ರಹ್ಮ ಸಮಾಜದ ಅಲ್ಲ ಅಂತ ಹೇಳ್ಬೋದು. ಕ್ವಶನ್ ಬ್ರಹ್ಮ ಸಮಾಜಕ್ಕೆ ಸಂಬಂಧಿಸಿದ್ದು ಹೇಳಿದ್ದಾರೆ. ಇದು ಬ್ರಹ್ಮ ಸಮಾಜಕ್ಕೆ ಸಂಬಂಧಪಟ್ಟದ್ದು. ಇದು ಆರ್ಯ ಸಮಾಜದ ವೇದಗಳು ದೋಷರಹಿತವೆಂದು ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದವರು ಹೇಳಿರ್ತಾರೆ, ಬ್ರಹ್ಮ ಸಮಾಜದ್ದಲ್ಲ ಅಂತ. ನೆಕ್ಸ್ಟ್ ಪ್ರಶ್ನೆ 9. ಮಹಾತ್ಮ ಗಾಂಧಿಯವರು ಆರಂಭಿಕ ಸತ್ಯಾಗ್ರಹವನ್ನು ಸರಿಯಾದ ಕಾಲಕ್ರಮವನ್ನು ಜೋಡಿಸಿ. ಯಾವ್ಯಾವ ಫಸ್ಟು ಇವರು ಮಾಡಿದರು ಮಹಾತ್ಮ ಗಾಂಧಿಯವರು ಅನ್ನೋದನ್ನು ನಾವು ನೋಡ್ತಾ ಹೋದರೆ ವಿವರಣೆಯನ್ನು ನೋಡೋಣ. ಫಸ್ಟ್ ಮಾಡಿದ್ದು ಚಂಪಾರಣ ಸತ್ಯಾಗ್ರಹ. ಯಾವುದು? ಚಂಪಾರಣ ಸತ್ಯಾಗ್ರಹ. ಆಮೇಲೆ ಅಹಮದಾಬಾದ್ ಮುಷ್ಕರ, ಖೇಡಾ ಸತ್ಯಾಗ್ರಹ, ರೌಲತ್ ಸತ್ಯಾಗ್ರಹ ಅಂತ ಮಾಡಿರ್ತಾರೆ. ಈ ಚಂಪಾರಣ ಸತ್ಯಾಗ್ರಹ ಬಿಹಾರದ ನೀಲಿ ಇಂಡಿಗೋ ಬೆಳೆಗಾರರ ಪರವಾಗಿ ಗಾಂಧೀಜಿಯವರು ಮೊದಲು ಸತ್ಯಾಗ್ರಹವನ್ನು ಮಾಡ್ತಾರೆ. ನೀಲಿ ಬೆಳೆಗಾರ ಸರಿಯಾಗಿ ಯಾವುದು? ಚಂಪಾರಣ ಸತ್ಯಾಗ್ರಹ. 1918ರಲ್ಲಿ ಅಹಮದಾಬಾದ್ ಮುಷ್ಕರ, ಪ್ಲೇಗ್ ಬೋನಸ್ ವಿಚಾರಕ್ಕಾಗಿ ಗಾಂಧೀಜಿಯವರು ಮೊದಲು ಹಸಿವು ಮುಷ್ಕರ ಮಾಡ್ತಾರೆ. ಖೇಡ್ ಸತ್ಯಾಗ್ರಹ ಗುಜರಾತ್ನಲ್ಲಿ ಬೆಳೆ ವಿಫಲವಾದರೂ ಕಂದಾಯ ವಸೂಲಿ ಮಾಡಿದ್ದನ್ನು ವಿರೋಧಿಸಿ ಮೊದಲು ಅಸಹಕಾರ. ಮಾರ್ಚ್ 1918ರಲ್ಲಿ ಇದು ಅಂತ್ಯ ಆಗ್ತದೆ. ಖೇಡ್ ಸತ್ಯಾಗ್ರಹ ಇದನ್ನು ಮಾಡ್ತಾರೆ. 1919ರಲ್ಲಿ ಕರಾಳ ಶಾಸನ ವಿರುದ್ಧದ ಮಾಡ್ತಾರೆ.
ಇದನ್ನು ಶಾರ್ಟ್ಕಟಾಗಿ CAK ಅಂತ ನೆನ್ಪಿಟ್ಕೋಬೋದು. ಚಂಪಾರಣ, ಅಹಮದಾಬಾದ್ ಮತ್ತು ಖೇಡ್ ಅಂತ. ಇದು ಫಸ್ಟು ಮಾಡ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ B ಆಗಿದೆ. ಚಂಪಾರಣ ಸತ್ಯಾಗ್ರಹ ಫಸ್ಟ್ ಮಾಡ್ತಾರೆ, ಆಮೇಲೆ ಗಿರಣಿ, ಆಮೇಲೆ ಖೇಡ್ ಸತ್ಯಾಗ್ರಹ, ಆಮೇಲೆ CAK. ಓಕೆನಾ? ಆ ರೀತಿಯಾಗಿ ನೀವು ನೆನಪಿಟ್ಕೊಬೋದು. CAK, ಚಂಪಾರಣ CA ಅಂತಂದರೆ ಅಹಮದಾಬಾದ್ ಅಹಮದಾಬಾದ್ ಗಿರಣಿ ಕಾರ್ಯಕ್ರಮ, ಮತ್ತು ಖೇಡ್ ಸತ್ಯಾಗ್ರಹ, ಆಮೇಲೆ ಲಾಸ್ಟಿಗೆ ಇರೋದು ರೌಲತ್ ಸತ್ಯಾಗ್ರಹ. ಇಷ್ಟು ಮಾಡ್ತಾರೆ. ಆಧುನಿಕ ಕರ್ನಾಟಕದ ಈ ಘಟನೆಯನ್ನು ಕಾಲಕ್ರಮದಲ್ಲಿ ಬರೆಯಿರಿ. ಆಧುನಿಕ ಕರ್ನಾಟಕಕ್ಕೆ ಸಂಬಂಧಪಟ್ಟ ಒಂದು ನಾವಿಲ್ಲಿ ನೋಡ್ಬೋದು. ಫಸ್ಟು ವಿವರಣೆಯನ್ನು ನೋಡೋಣ. ಏನು ಅಂತಂದರೆ, ಮೈಸೂರು ಬ್ಯಾಂಕ್ ಸ್ಥಾಪನೆ, ಪ್ರಜಾಪ್ರತಿನಿಧಿ ಸ್ಥಾಪನೆ, ಮೈಸೂರು ವಿಶ್ವವಿದ್ಯಾಲಯ, ಶಿವನಸಮುದ್ರ ವಿದ್ಯುತ್ ಯೋಜನೆ ಅಂತ ಕಾಲಾನುಕ್ರಮದಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ. ಹೌದಾ? ಇದಕ್ಕೆ ಉತ್ತರ A ಆಗಿದೆ. ಫಸ್ಟು ಯಾವುದು ಅನ್ನೋದು ಪ್ರಜಾಪ್ರತಿನಿಧಿ ಸಭೆ 1881, ಶಿವನಸಮುದ್ರ 1902, ಮೈಸೂರು ಬ್ಯಾಂಕ್ 1913, ನೆಕ್ಸ್ಟ್ ಬರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯ 1916. ಇದಕ್ಕೆ ಎರಡು ಪ್ರಜಾಪ್ರತಿನಿಧಿ ಸಭೆ. ಫಸ್ಟು ಪ್ರಜಾಪ್ರತಿನಿಧಿ ಸಭೆ, ಹೌದಾ? ಅದು ಎಷ್ಟರಲ್ಲಿ ಇದೆ? 1881. ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿವನಸಮುದ್ರ ವಿದ್ಯುತ್ ಯೋಜನೆ 1902, ಆಮೇಲೆ ಮೈಸೂರು ಬ್ಯಾಂಕ್ 1241, ಆಮೇಲೆ ಲಾಸ್ಟ್ ಮೂರನೇದ್ದು ಯಾವುದು ನೋಡಿ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಅದು ಆಗಿದ್ದು 1916. ಪ್ರಜಾಪ್ರತಿನಿಧಿ ಸಭೆಯನ್ನು ದಿವಾನ್ ರಂಗಾಚಾರ್ಯ ಅವರ ಕಾಲದಲ್ಲಿ, ಶಿವನಸಮುದ್ರ ಜಲವಿದ್ಯುತ್ ಯೋಜನೆ ಇದು ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ದಿವಾನ್ ಕೆ ಶೇಷಾದ್ರಿಯರ ಕಾಲದಲ್ಲಿ, ಮೈಸೂರು ಬ್ಯಾಂಕ್ ವಿಶ್ವೇಶ್ವರಯ್ಯವರ ಕಾಲದಲ್ಲಿ, 1916 ಮೈಸೂರು ವಿಶ್ವವಿದ್ಯಾಲಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿ. ಇಷ್ಟು ನೋಡ್ಬೋದು. ಮತ್ತು ಪ್ರಶ್ನೆ 11, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿ ತಂದವರು ಯಾರು ಭಾರತದಲ್ಲಿ? ಅದನ್ನು ಹೇಳ್ತಾರೆ ಲಾರ್ಡ್ ಡಲ್ಹೌಸಿ. ತುಂಬ ಸಲ ಇದ್ರ ಪ್ರಶ್ನೆ ಆಗಿದೆ. ಲಾರ್ಡ್ ಡಲ್ಹೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತರ್ತಾರೆ. ಇದರ ಪ್ರಕಾರ ನೈಸರ್ಗಿಕ ವಾರಸುದಾರರಿಲ್ಲದ ಭಾರತೀಯ ರಾಜರು ದತ್ತು ಮಾಡುವ ಹಕ್ಕು ಹೊಂದಿರಲಿಲ್ಲ. ಈ ನೀತಿಯನ್ನು ವಶಪಡಿಸಿಕೊಂಡು ಮೊದಲು ರಾಜಸತಾರ್ 1848, ನಂತರ ಜೈಪುರ್, ಸಂಬಳಪುರ್, ಉದಯಪುರ್, ಝಾನ್ಸಿ, ಕಿತ್ತೂರು ಚೆನ್ನಮ್ಮ ತಂಗಿಯನ್ನು ಇದೇ ರೀತಿ ಮತ್ತೊಂದು ನೀತಿ ವಿರೋಧವಾಗಿತ್ತು ಎಂಬುದನ್ನು ಗಮನಿಸಬೇಕು. ಇಷ್ಟು ಜನ ಏನು ಮಾಡ್ತಾರೆ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲದಕ್ಕೆ ವಿರೋಧವನ್ನು ಮಾಡ್ತಾರೆ. ಮತ್ತು ಸೈಮನ್ ಕಮಿಷನ್ ಅನ್ನು ಭಾರತ ಏಕೆ ಬಹಿಷ್ಕರಿಸಿದರು? ಯಾಕೆ ಇದನ್ನು ಸೈಮನ್ ಕಮಿಷನ್ ಭಾರತರು ಯಾಕೆ ಇದನ್ನು ಬಹಿಷ್ಕರಿಸ್ತಾರೆ ಅಂತ ಅನ್ನೋದನ್ನು ಓದ್ತಾರೆ. ಅದು ಭಾರತ ವಿಭಜನೆ ಪ್ರಸ್ತಾಪಿಸಿತ್ತು. ಒಬ್ಬರು ಭಾರತೀಯ ಸದಸ್ಯರು ಇರಲಿಲ್ಲ. ಅದು ಕಾಂಗ್ರೆಸ್ಸನ್ನು ನಿಷೇಧಿಸಿತ್ತು. ಗಾಂಧೀಜಿಯವರು ಬಂಧಿಸಲು ಆದೇಶಿಸಿತ್ತು. ಸರಿಯಾದ ಉತ್ತರ B, ಭಾರತೀಯ ಸದಸ್ಯರೇ ಇರಲಿಲ್ಲ ಅಂತ ಹೇಳ್ಬೋದು. ವಿವರಣೆ 1, 1927ರಲ್ಲಿ ರಚನೆಯಾದ ಸೈಮನ್ ಆಯೋಗವು 1919ರ ಕಾಯಿದೆಯ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಬಂದಿತು. ಆದರೆ ಆಯೋಗವು ಎಲ್ಲ 7 ಸದಸ್ಯರು ಬ್ರಿಟಿಷರಾಗಿದ್ದರು. ಭಾರತ ಭವಿಷ್ಯ ನಿರ್ಧರಿಸುವ ಆಯೋಗದಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯವಿಲ್ಲದ ಕಾರಣ ಸೈಮನ್ ಗೋ ಬ್ಯಾಕ್ ಘೋಷಣೆಯೊಂದಿಗೆ ಇದನ್ನು ಕಪ್ಪು ಬಾರ್ಡರ್ ಪ್ರದೇಶವು ಬಹಿಷ್ಕರಿಸಲಾಯಿತು. ಲಾಹೋರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಲಜಪತ್ ರಾಯ್ ಅವರು ಲಾಠಿ ಏಟಿನಿಂದ ಮೃತಪಟ್ಟರು. ಇದು ಇದರ ವಿವರಣೆಯಾಗಿದೆ, ಸೈಮನ್ ಕಮಿಷನ್ ಅಂತ. ಮತ್ತು ಕರ್ನಾಟಕದಲ್ಲಿ ಮೈಸೂರು ಚಲೋ ಅಥವಾ ಅರಮನೆ ಸತ್ಯಾಗ್ರಹ ಯಾವ ವರ್ಷ ನಡೆಯಿತು? ಕರ್ನಾಟಕದಲ್ಲಿ ಮೈಸೂರು ಚಲೋ ಅಥವಾ ಅರಮನೆ ಸತ್ಯಾಗ್ರಹ ಯಾವತ್ತು ನಡೀತಪ್ಪ ಅಂದ್ರೆ 1947 ಆಗಸ್ಟ್ 15ರಂದು ನಡೀತು. ಸ್ವತಂತ್ರ ಸಿಖ್ಖರು 1907 ಆಗಸ್ಟ್ನಲ್ಲಿ ಸ್ವತಂತ್ರ ಸಿಖ್ಖರು ಮೈಸೂರು ಸಂಸ್ಥಾನದ ಭಾರತ ಒಕ್ಕೂಟ ಸೇರಲು ಹಿಂದೇಟು ಹಾಕಿತು. ಜವಾಬ್ದಾರಿ ಸರ್ಕಾರ ಸ್ಥಾಪನೆಗಾಗಿ KC ರೆಡ್ಡಿ ನೇತೃತ್ವ ಸೆಪ್ಟೆಂಬರ್ 1, 1907ರಂದು ಮೈಸೂರು ಚಲೋ ಚಳವಳಿ ಆರಂಭವಾಯಿತು. ಇದರ ಫಲವಾಗಿ ಅಕ್ಟೋಬರ್ 24, 1947ರಂದು ಮೈಸೂರಿನಲ್ಲಿ ಮೊದಲ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅದರಲ್ಲಿ KC ರೆಡ್ಡಿ ಮೊದಲ ಮುಖ್ಯಮಂತ್ರಿ ಆಯಿತು. ಇದು ಇದರ ವಿವರಣೆಯಾಗಿದೆ. ಪ್ರಶ್ನೆ 14 ಬಂತು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಯಾರು ಮೊದಲ ಮಹಿಳಾ ಅಧ್ಯಕ್ಷೆ ಅಂತಂತಂದು ಬಂದರೆ ಉತ್ತರ B, ಆನಿ ಬೆಸೆಂಟ್. INCಯ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು ಅಂತಂದರೆ ಆನಿ ಬೆಸೆಂಟ್ ಅವರು. 1917 ಕಲ್ಕತ್ತಾದ ಅಧಿವೇಶನ. ಅದೇ ಪ್ರಶ್ನೆ ಮೊದಲು ಭಾರತೀಯ ಮಹಿಳಾ ಅಧ್ಯಕ್ಷರು ಯಾರು ಎಂದಿದ್ದರೆ ಅದಕ್ಕೆ ಉತ್ತರ ಸರೋಜಿನಿ ನಾಯ್ಡು ಆಗಿದ್ದಾರೆ. 1925 ಕಾನ್ಪುರ ಅಧಿವೇಶನ ಆಗಿರುತ್ತದೆ. ಇದು ವಿದ್ಯಾರ್ಥಿಗಳ ಪದೇ ಪ್ರಶ್ನೆ.
ಇಲ್ಲಿ ಯಾಕೆ ಹಿಂಗೆ ಕನ್ಫ್ಯೂಷನ್ ಮಾಡ್ಕೊತಾರೆ ಅಂತ ಇಲ್ಲಿ ಕ್ವಶನ್. ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಮಹಿಳಾ ಅಧ್ಯಕ್ಷ ಯಾರಪ್ಪ ಅಂತಂದರೆ ಎನ್ ಬೆಸೆಂಟ್. ಆದರೆ ಪ್ರಶ್ನೆ ಭಾರತೀಯ ಮಹಿಳಾ ಅಧ್ಯಕ್ಷ ಯಾರು? ಕಾಂಗ್ರೆಸ್ಸದ ಬರೀ ಮಹಿಳಾ ಅಧ್ಯಕ್ಷ ಯಾರು ಅಂತಂದರೆ ಅದಕ್ಕೆ ಯಾರು? ಸರೋಜಿನಿ ನಾಯ್ಡು. ಅದು 1925 ಕಾನ್ಪುರ್ ಅಧಿವೇಶನ, ಅಲ್ಲಿ ಅವರು ಮಹಿಳಾ ಅಧ್ಯಕ್ಷ ಆಗಿರ್ತದೆ. ಇದು ಕಲ್ಕತ್ತಾ ಅಧಿವೇಶನ, ಇದು 1917 ಫಸ್ಟ್ ಆಗಿರ್ತದೆ, ಅದಕ್ಕೆ ಮಹಿಳಾ ಅಧ್ಯಕ್ಷೆ. ಓಕೆನಾ? ಅದು ಅದಕ್ಕೂ ಕಾಂಗ್ರೆಸ್ ಮೊದಲ ಮಹಿಳಾ ಅಧ್ಯಕ್ಷ ಪರ್ಟಿಕ್ಯುಲರಾಗಿ ಕೇಳಿರ್ತಾರೆ. ಕಾಂಗ್ರೆಸ್ ಭಾರತೀಯ ಅಂತ ಕೇಳಿದರೆ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷ ಬರೀ ಕಾಂಗ್ರೆಸ್ ಇಲ್ಲ ಅಂತಂದರೆ ಅದಕ್ಕೆ ಉತ್ತರ ಸರೋಜಿನಿ ನಾಯ್ಡು ಆಗಿರುತ್ತೆ. ಓಕೆನಾ? ಇಲ್ಲಿ ಏನು ಕೇಳಿದ್ದಾರೆ ಮತ್ತೆ ಬೇಕಿದ್ರೆ ಇನ್ನೊಂದ್ಸಲ ನೋಡ್ರಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಅಂತ ಕೇಳಿದ್ದಾರೆ. ಉತ್ತರ ಏನು? ಆ್ಯನ್ ಬೆಸೆಂಟ್. ಇದನ್ನೇ ಇಲ್ಲಿ ವಿವರಣೆಯಾಗಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಂದುಬಿಟ್ಟು ಭಾರತದಲ್ಲಿ ಸ್ಥಳೀಯ ಸ್ವ ಆಡಳಿತದ ಪಿತಾಮಹ, ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಎಂದು ಯಾರು ಕರೆಯುತ್ತಾರೆ ಅಂತಂದರೆ ಉತ್ತರ ಬಿ ಲಾರ್ಡ್ ರಿಪ್ಟನ್. ಸ್ಥಳೀಯ ಸ್ವ ಆಡಳಿತದ ಪಿತಾಮಹ 1882 ಲಾರ್ಡ್ ರಿಪ್ಟನ್ ಜಾರಿಗೆ ತಂದ ಸ್ಥಳೀಯ ಸ್ವಯಂ ಆಡಳಿತದ ನಿರ್ಣಯವು ಭಾರತದಲ್ಲಿ ಪಂಚಾಯತ್ ಮತ್ತು ಮುನ್ಸಿಪಾಲಿಟಿಗಳ ಬೆಳವಣಿಗೆ ನಾಂದಿ ಹಾಡಿತು. ಇವರನ್ನು ಭಾರತದ ಅತ್ಯಂತ ಜನಪ್ರಿಯ ವೈಸರಾಯ್ ಎಂದು ಪರಿಗಣಿಸಲಾಗಿದೆ. ಲಾರ್ಡ್ ಮೇಯೋ ಆರ್ಥಿಕ ವಿಕೇಂದ್ರೀಕರಣವನ್ನು ಪರಿಚಯಿಸಿದರು. ಯಾರು? ಲಾರ್ಡ್ ಮೇಯೋ. ಇದು ಗೊತ್ತಿದೆ. ಸ್ಥಳೀಯ ಸ್ವಾಡಳಿತ ಪಿತಾಮಹ ಯಾರು? ಲಾರ್ಡ್ ರಿಪ್ಟನ್. ಫಾದರ್ ಆಫ್ ಲ್ಯಾಂಡ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ಭಾರತೀಯ ಸಂಸ್ಥಾನ ಯಾವುದು ಅಂತ ಕೇಳಿದರೆ ಹೈದರಾಬಾದ್. ಲಾರ್ಡ್ ವೆಲ್ಲೆಸ್ಲಿ ಪರಿಚಯಿಸಿದ ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಒಪ್ಪಿಕೊಂಡ ಮೊದಲ ಆಡಳಿತಗಾರ ಹೈದರಾಬಾದ್ ನಿಜಾಮ್ ಆಗಿರ್ತಾರೆ. ನಂತರ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮೈಸೂರು ಇದನ್ನು ಒಪ್ಪಿಕೊಂಡಿತ್ತು. ಇಷ್ಟು ಉತ್ತರ. ಭಾರತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಮೊದಲು ಸ್ಥಾಪಿಸಿದವರು ಯಾರು? ಉತ್ತರ ಯಾರು ಅಂತಂದರೆ ಕ್ಯಾಪ್ಟನ್ ಮೋಹನ್ ಸಿಂಗ್. ಬಹುತೇಕರು ಏನು ಮಾಡ್ತಾರೆ? ಸುಭಾಷ್ ಚಂದ್ರ ಬೋಸ್ ಅಂತ ಆಗಿಬಿಡ್ತಾರೆ ಯಾರು? ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂದ ತಕ್ಷಣ. ಬಟ್ ಉತ್ತರ ಏನಂದರೆ ಕ್ಯಾಪ್ಟನ್ ಮೋಹನ್ ಸಿಂಗ್. INA ಮೊದಲು ಬಹುತೇಕರು ಏನು ಮಾಡಿ ಸುಭಾಷ್ ಚಂದ್ರ ಬೋಸ್ ಬಳಸ್ತೀವಿ. INA ಮೊದಲು ಸಿಂಗಾಪುರದಲ್ಲಿ ಸ್ಥಾಪಿಸಿದವರು ಬ್ರಿಟಿಷ್ ಭಾರತೀಯ ಸೇನಾಧಿಕಾರಿ ಕ್ಯಾಪ್ಟನ್ ಮೋಹನ್ ಸಿಂಗ್. ನಂತರ 1943ರಲ್ಲಿ ಸುಭಾಷ್ ಚಂದ್ರ ಬೋಸ್ ನಾಯಕತ್ವವನ್ನು ವಹಿಸಿಕೊಂಡರು. ಫಸ್ಟ್ ಮಾಡಿದ್ದು ಯಾರು? ಕ್ಯಾಪ್ಟನ್ ಮೋಹನ್ ಸಿಂಗ್. ಆಜಾದ್ ಹಿಂದ್ ಫೌಜ್ ಆಗಿ ಮರುಸಂಘಟಿಸಿದರು. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷ ಸಹಿ ಹಾಕಲಾಯಿತು? ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ 1931 ಮಾರ್ಚ್ 5ರಂದು ಗಾಂಧಿ ಮತ್ತು ಲಾರ್ಡ್ ಇರ್ವಿನ್ ನಡುವೆ ಸಹಿ ಹಾಕಲಾಯಿತು. ಇದನ್ನು ದೆಹಲಿ ಒಪ್ಪಂದ ಅಂತಲೂ ಕರೀತಾರೆ. ಇದರ ಅನ್ವಯ ಗಾಂಧೀಜಿ ಶಾಸನ ಉಲ್ಲಂಘನೆ ಚಳವಳಿ ಹಿಂಪಡೆದು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ಒಪ್ಪಿದರು. ಬಂಗಾಳದಲ್ಲಿ ಪ್ರಭುತ್ವ ವ್ಯವಸ್ಥೆಯನ್ನು ರದ್ದುಪಡಿಸಿದವರು ಯಾರು? ವಾರನ್ ಹೆಸ್ಟಿಂಗ್ಸ್. 1765ರಲ್ಲಿ ಬಕ್ಸರ್ ಕದನದ ನಂತರ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಪ್ರಭುತ್ವವನ್ನು ನಿಜಾಮತ್ತ ಹಕ್ಕು ಪ್ರಭುತ್ವವನ್ನು ಪರಿಚಯಿಸಿದರು. ಆದರೆ 1772ರಲ್ಲಿ ವಾರನ್ ಹೆಸ್ಟಿಂಗ್ಸ್ ಈ ಭ್ರಷ್ಟ ವ್ಯವಸ್ಥೆಯನ್ನು ರದ್ದುಪಡಿಸಿ ಆಡಳಿತವನ್ನು ನೇರವಾಗಿ ಕಂಪನಿಗೆ ಸುಪರ್ದಿಗೆ ತೆಗೆದುಕೊಂಡನು. ಇದು ಯಾರಂದರೆ ದ್ವಿಪ್ರಭುತ್ವವನ್ನು ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಅಂತ ಹೇಳ್ಬೋದು. 1857ರ ದಂಗೆಯನ್ನು ಪ್ರಥಮ ಭಾರತೀಯ ಸ್ವತಂತ್ರ ಸಂಗ್ರಾಮ ಎಂದು ಬಣ್ಣಿಸಿದವರು ಯಾರು? ವಿ.ಡಿ. ಸಾವರ್ಕರ್ ಅವರು. ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಅಂತ ಪುಸ್ತಕದಲ್ಲಿ ಇದನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಕರೆದರು. ಆದರೆ R.S. ಮಂಜುದಾರ್ ಅವರು ಇದನ್ನು ಪ್ರಥಮವೂ ಅಲ್ಲ, ರಾಷ್ಟ್ರೀಯವೂ ಅಲ್ಲ, ಇದು ಸ್ವತಂತ್ರ ಸಂಗ್ರಾಮವೂ ಅಲ್ಲ ಎಂದು ಟೀಕಿಸುತ್ತಾರೆ. ನೆಕ್ಸ್ಟ್ ಬಂದು ಪ್ರಶ್ನೆ 21ರ ಪ್ರಶ್ನೆ 20 ತನಕ ನೋಡಿದ್ವಿ. ಯುರೋಪಿಯನ್ ವ್ಯಾಪಾರಿ ಸಂಸ್ಥೆಗಳು ಭಾರತಕ್ಕೆ ಆಗಮನ ಸರಿಯಾದ ಕಾಲಕ್ರಮವನ್ನು ಬರೀರಿ ಅಂತ ಹೇಳಿ. ಫಸ್ಟ್ ಯಾರು ಬಂದರು? ಸೆಕೆಂಡ್ ಯಾರು ಬಂದರು? ಇದು ಎಲ್ಲ ಗೊತ್ತಿರ್ತಕ್ಕಂಥ ಪೋರ್ಚುಗೀಸರು ಸ್ಟಾರ್ಟಿಂಗ್ ಬರ್ತಾರೆ 1498ರಲ್ಲಿ. ನಂತರ ಡಚ್ಚರು, ಆಮೇಲೆ ಬ್ರಿಟಿಷರು, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರೆಂಚರು 1764ರಲ್ಲಿ. ಇದು ಉತ್ತರ ಯಾವುದು? ಎ. ಫಸ್ಟ್ ಯಾರು ಬರ್ತಾರೆ? ಪೋರ್ಚುಗೀಸರು. ನೆಕ್ಸ್ಟ್ ಬರ್ತಕ್ಕಂಥದ್ದು ಡಚ್ಚರು, ಆಮೇಲೆ ಬ್ರಿಟಿಷರು, ಆಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಬರ್ತಕ್ಕಂಥದ್ದು ಯಾರು? ಫ್ರೆಂಚರು. ಪೋರ್ಚುಗೀಸರ ಗವರ್ನರ್ ಅಲ್ಫೋನ್ಸೋ ಅಲ್ಬುಕರ್ಕ್ ಯಾರಿಂದ ಗೋವಾವನ್ನು ವಶಪಡಿಸಿಕೊಂಡನು? ಬಿಜಾಪುರ ಯೂಸುಫ್ ಆದಿಲ್ ಶಾ ಇಂದ ಗೋವಾವನ್ನು ವಶಪಡಿಸಿಕೊಳ್ತಾನೆ. 1510ರಲ್ಲಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನ್ ಯೂಸುಫ್ ಆದಿಲ್ ಶಾವನ್ನು ಸೋಲಿಸಿ ಗೋವಾವನ್ನು ವಶಪಡಿಸಿಕೊಂಡನು. ಈತನಿಗೆ ವಿಜಯನಗರದ ಕೃಷ್ಣದೇವರಾಯನು ಸಹಾಯ ಮಾಡಿದ್ದನು ಭಟ್ಕಳದಲ್ಲಿ ಕೋಟೆ ಕಟ್ಟಲು ಅನುಮತಿ ಪಡೆದಿದ್ದಕ್ಕಾಗಿ. ಇದು
ಆನ್ಸರ್. ಪ್ರಶ್ನೆ 23. 1760 ನಡೆದ ವಾಂಡಿವಾಶ್ ಕದನ ಯಾರ ನಡುವೆ ನಡೆಯಿತು ಮತ್ತು ಅದರ ಫಲಿತಾಂಶವೇನು? ಬ್ರಿಟಿಷ್ ಮತ್ತು ಫ್ರೆಂಚರ ನಡೆಯುತ್ತದೆ. ಫ್ರೆಂಚರು ಸಂಪೂರ್ಣ ಪತನ ಆಗ್ತಾರೆ. ಇದು 3ನೇ ಆಂಗ್ಲೋ ಕರ್ನಾಟಿಕ್ ಯುದ್ಧದ ಭಾಗವಾಗಿ ವಾಂಡಿವಾಶ್ ಕದನ ನಡೀತಿದೆ. ಬ್ರಿಟಿಷ್ ಸರ್ ಆಯರ್ ಕೂಟ ಮತ್ತು ಫ್ರೆಂಚರು ಕೌಂಟ್ ಡಿ ಲಾಲಿಯನ್ನು ಸೋಲಿಸಿದನು. ಫ್ರೆಂಚರ ಕೌಂಟ್ ಡಿ ಲಾಲಿ ಸೋತ ಇದರೊಂದಿಗೆ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಏನಾಯಿತು? ನುಚ್ಚುನೂರಾಯಿತು. ಈ ಕೆಳಗಿನ ಯಾವುದು ಒಪ್ಪಂದದ ಮೂಲಕ ದಿವಾಣಿ ಹಕ್ಕು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಧಿಕೃತವಾಗಿ ಲಭಿಸಿತು? ಅಲಹಾಬಾದ್ ಒಪ್ಪಂದ. 1764 ಬಕ್ಸರ್ ಕದನ ನಂತರ 1765 ರಾಬರ್ಟ್ ಕ್ಲೈವ್ ಮತ್ತು ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ನಡುವೆ ಅಲಹಾಬಾದ್ ಒಪ್ಪಂದ ನಡೆಯಿತು. ಇದರ ಮೂಲಕ ಬಂಗಾಳ, ಬಿಹಾರ ಮತ್ತು ಒಡಿಶಾದ ದಿವಾಣಿ ಹಕ್ಕು ಕಂಪನಿಗೆ ಸಿಕ್ತು. ಮೈಸೂರು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಒಪ್ಪಂದ 1784 ಯಾವ ಯುದ್ಧವನ್ನು ಕೊನೆಗೊಳಿಸಿತು? ಬಿ. 2ನೇ ಆಂಗ್ಲೋ ಮೈಸೂರು ಯುದ್ಧ. 2ನೇ ಆಂಗ್ಲೋ ಮೈಸೂರು ಯುದ್ಧದ ಮಧ್ಯದಲ್ಲಿ 82ರಲ್ಲಿ ಹೈದರ್ ಅಲಿ ಮರಣ ಹೊಂದಿದ್ದನು. ಅವನ ಮಗ ಟಿಪ್ಪು ಸುಲ್ತಾನ್ ಯುದ್ಧ ಮುಂದುವರಿಸಿ ಬ್ರಿಟಿಷರೊಂದಿಗೆ ಮಂಗಳೂರು ಒಪ್ಪಂದ ಮಾಡಿಕೊಂಡು ಪರಸ್ಪರ ಗೆದ್ದ ಪ್ರದೇಶಗಳನ್ನು ವಾಪಸಿಕೊಡ್ತಾರೆ, ಹಿಂತಿರುಗಿಸ್ತಾರೆ. 1ನೇ ಯುದ್ಧ ಮದ್ರಾಸ್ ಒಪ್ಪಂದ. 3ನೇ ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ. ಓಕೆ, 1ನೇ ಯುದ್ಧ ಏನು? ಮಂಗಳೂರು ಒಪ್ಪಂದ. 1ನೇ ಯುದ್ಧ ಮದ್ರಾಸ್ ಒಪ್ಪಂದ. ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದ ಮಂಗಳೂರು ಒಪ್ಪಂದ ಯಾವುದಕ್ಕೆ? 2ನೇ ಯುದ್ಧ ಮಂಗಳೂರು ಒಪ್ಪಂದ. ಫಸ್ಟ್ ಮದ್ರಾಸ್, ಮಂಗಳೂರು ಮತ್ತು ಶ್ರೀರಂಗಪಟ್ಟಣ ಒಪ್ಪಂದ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಬಂಗಾಳದಲ್ಲಿ ಕಾಯಂ ಭೂ ಕಂದಾಯ ಪದ್ಧತಿ ಜಾರಿಗೆ ತಂದವರು ಯಾರು ಮತ್ತು ಇದರಲ್ಲಿ ಭೂಮಿಯ ನಿಜವಾದ ಒಡೆಯರು ಯಾರಾಗಿದ್ದರು? ಲಾರ್ಡ್ ಕಾರ್ನ್ವಾಲಿಸ್ ಇದನ್ನು ತರ್ತಾರೆ ಮತ್ತು ಜಮೀನ್ದಾರ್ ಇದನ್ನು ನಿಜವಾದ ಒಡೆಯನಾಗಿರ್ತಾರೆ. 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಕಾಯಂ ಜಮೀನ್ದಾರ್ ಪದ್ಧತಿ ತಂದನು. ಇದರಲ್ಲಿ ಜಮೀನ್ದಾರನನ್ನು ಭೂಮಿಯ ಮಾಲೀಕನಾಗಿ ಮಾಡಲಾಯಿತು. ವಸೂಲು ಮಾಡಿದ ಕಂದಾಯದ 11ನೇ ಭಾಗ ಸರ್ಕಾರಕ್ಕೆ, 11ನೇ ಭಾಗ ಜಮೀನ್ದಾರರಿಗೆ ಸೇರಿಸಿದನ್ನು ಸೂರ್ಯಾಸ್ತ ಕಾನೂನು, ಸನ್ಸೆಟ್ ಲಾ ಎಂದು ಕರೆಯಲಾಗುತ್ತಿತ್ತು. ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳ ರೈತಾವರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸರ್ ಥಾಮಸ್ ಮೆಂಡ್ರೋ ಮತ್ತು ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್. ರೈತರ ಪದ್ಧತಿಯನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಜಮೀನ್ದಾರರಿಲ್ಲದೆ ನೇರವಾಗಿ ರೈತನೇ ಸರ್ಕಾರಕ್ಕೆ ಕಂದಾಯ ಕಟ್ಟಬೇಕಾಗಿತ್ತು. ಥಾಮಸ್ ಮೆಂಡ್ರೋ ಮದ್ರಾಸ್ ಗವರ್ನರ್ ಆಗಿದ್ದಾಗ ಇದನ್ನು ವ್ಯಾಪಕವಾಗಿ ಜಾರಿಗೊಳಿಸಿದನು. ಭಾರತದಿಂದ ಬ್ರಿಟಿಷರು ಸಂಪತ್ತನ್ನು ಲೂಟಿ ಮಾಡುವುದನ್ನು ವಿವರಿಸಲು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡಿಸಿದವರು ಯಾರು? ದಾದಾಬಾಯಿ ನವರೋಜಿ. ಇವರು ತಮ್ಮ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕದಲ್ಲಿ ಬ್ರಿಟಿಷರು ಭಾರತ ಸಂಪತ್ತನ್ನು ಹೇಗೆ ಇಂಗ್ಲೆಂಡಿಗೆ ಸಾಗಿಸುತ್ತಿದ್ದರೆಂದು ಅಂಕಿಅಂಶ ಸಹಿತ ವಿವರಿಸಿದರು. ಇವರನ್ನು ಭಾರತದ ವೃದ್ಧ ಪಿತಾಮಹ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೀತಾರೆ. ಯಾರನ್ನು? ದಾದಾಬಾಯಿ ನವರೋಜಿಯವರು. ಮತ್ತು 29 ಮಹಲ್ವಾರಿ ಪದ್ಧತಿಯನ್ನು ಉತ್ತರ ಭಾರತದ ಪಂಜಾಬ್ ಮತ್ತು ಆಗ್ರಾದಲ್ಲಿ ಜಾರಿಗೆ ತರಲಾಯಿತು. ಮಹಲ್ವಾರಿ ಪದ್ಧತಿಯಲ್ಲಿ ಇಡೀ ಗ್ರಾಮವನ್ನು ಕಂದಾಯದ ಒಂದು ಘಟಕವಾಗಿ ಪರಿಗಣಿಸಿತ್ತು. ಇದರ ಉತ್ತರ ಯಾವುದು ಸರಿಯಾಗಿದೆ ಅಂತಂದರೆ 1 ಮತ್ತು 2 ಸರಿಯಾಗಿವೆ ಅಂತ. ಮಹಲ್ವಾರಿ ಪದ್ಧತಿಯನ್ನು ಹಾರ್ಡ್ ಮೆಂಕೇಜಿ ವಿನ್ಯಾಸಗೊಳಿಸಿದರು. ಇಲ್ಲಿ ಗ್ರಾಮದ ಮುಖಂಡ ಇಡೀ ಹಳ್ಳಿಯ ಪರವಾಗಿ ಸರ್ಕಾರಕ್ಕೆ ಕಂದಾಯ ಪಾವತಿಸಿ ಜವಾಬ್ದಾರಿ ಹೊರತಿದ್ದನು. 2 ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು. ಏನು? ಈ ಪದ್ಧತಿಯನ್ನು ಉತ್ತರ ಭಾರತ ಮತ್ತು ಪಂಜಾಬ್ ಮತ್ತು ಆಗ್ರಾಗಳು ಜಾರಿಗೆ ತರ್ತಾರೆ ಮತ್ತು ಪದ್ಧತಿಯನ್ನು ಇಡೀ ಗ್ರಾಮವನ್ನು ಕಂದಾಯದ ಒಂದು ಘಟಕವಾಗಿ ಪರಿಗಣಿಸಲಾಗುತ್ತಿತ್ತು. ಕಂದಾಯದ ಒಂದು ಘಟಕ ಅನ್ನುವಾಗಿ ಮಹಲ್ವಾರಿ ಪದ್ಧತಿಯಲ್ಲಿ ಏನು ಮಾಡ್ತಿತ್ತು? ಪರಿಗಣಿಸಲಾಗುತ್ತಿತ್ತು. ನೆಕ್ಸ್ಟ್ ಬಂದು 1829ರಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬರಲು ಕಾರಣವಾದ ಸುಧಾರಕ ಮತ್ತು ಅದಕ್ಕೆ ಸಹಿ ಹಾಕಿದ ಗವರ್ನರ್ ಜನರಲ್ ಯಾರು? ಯಾರಪ್ಪ ಅಂತಂದರೆ ರಾಜಾರಾಮ್ ಮೋಹನ್ ರಾಯ್, ಲಾರ್ಡ್ ವಿಲಿಯಂ ಬೇಂಟಿಕ್ ಅಂತ. ರಾಜಾರಾಮ್ ಮೋಹನ್ ರಾಯ್ ಅವರು ದೀರ್ಘ ಹೋರಾಟದ ಫಲವಾಗಿ 1829ರಲ್ಲಿ ವಿಲಿಯಂ ಬೇಂಟಿಕ್ ಸತಿ ಪದ್ಧತಿಯನ್ನು ಕಾನೂನು ಬಾಹಿರ ಎಂದು ಘೋಷಿಸಿದರು. ಮತ್ತು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆ ನೀಡಿದವರು ಯಾರು ಮತ್ತು ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಯಾರು ಅಂದರೆ ದಯಾನಂದ ಸರಸ್ವತಿಯವರು, ಆರ್ಯ ಸಮಾಜ ಅವರದು. ದಯಾನಂದ ಸರಸ್ವತಿಯವರು ಹೇಳಿದ್ರು ವೇದಗಳಿಗೆ ಹಿಂತಿರುಗಿ ಅಂತ. 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದ ದಯಾನಂದ ಸರಸ್ವತಿಯವರು ಹಿಂದೂ ಧರ್ಮದ ಶುದ್ಧೀಕರಣಕ್ಕಾಗಿ ಶುದ್ಧಿ ಚಳವಳಿಯನ್ನು ಆರಂಭಿಸಿದರು. ಇವರ ಮೂಲ ಹೆಸರು ಮೂಲಶಂಕರ. ಇವರು ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಯಾರು? ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರಾಗಿರ್ತಾರೆ. ಅವರು ವೇದಗಳಿಂದ ಹಿಂತಿರುಗಿ ಅಂತ ಘೋಷಣೆಯನ್ನು ಮಾಡಿರ್ತಾರೆ. ಕೆಳಜಾತಿಯರು ಮತ್ತು ಮಹಿಳಾ ಶಿಕ್ಷಣಕ್ಕಾಗಿ 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು?
ಜ್ಯೋತಿರಾವ್ ಫುಲೆ ಅವರು ಮಹಾರಾಷ್ಟ್ರದ ಜ್ಯೋತಿರಾವ್ ಫುಲೆ ಮತ್ತು ಬ್ರಾಹ್ಮಣರ ಆಧಿಪತ್ಯದ ವಿರುದ್ಧ ಮತ್ತು ಶೂದ್ರರ ಹಕ್ಕುಗಳಿಗಾಗಿ ಸತ್ಯಶೋಧಕ ಸಮಾಜ ಸ್ಥಾಪಿಸ್ತಾರೆ. ಇವರು ಜ್ಯೋತಿರಾವ್ ಫುಲೆ ಅವರು ಸತ್ಯಶೋಧಕ ಸಮಾಜ ಗುಲಾಮಗಿರಿ ಎಂಬ ಪ್ರಸಿದ್ಧ ಪುಸ್ತಕವನ್ನು ಬರೆದರು. ಇವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿರ್ತಾರೆ. ಮತ್ತು ಅಲಿಘರ್ ಚಳವಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಮತ್ತು ಅದರ ಸಂಸ್ಥಾಪಕರು ಯಾರು? ಮುಸ್ಲಿಮರಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕತೆಯ ಪ್ರಸಾರ. ಸರ್ ಸೈಯದ್ ಅಹಮದ್ ಖಾನ್ ಇದರ ಸಂಸ್ಥಾಪಕರು. ಇದರ ಉದ್ದೇಶ ಏನಪ್ಪ ಅಂತಂದರೆ ಮುಸ್ಲಿಮರಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕತೆಯ ಪ್ರಸಾರ ಆಗಿರುತ್ತೆ. ಸರ್ ಸೈಯದ್ ಅಹಮದ್ ಖಾನ್ ಅವರು 1875ರಲ್ಲಿ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದರು. ಅದೇ ಮುಂದೆ 1920ರಲ್ಲಿ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಯಿತು. 1856ರ ಹಿಂದೂ ವಿಧವಾ ಮರುವಿವಾಹ ಕಾಯ್ದೆ ಯಾರ ಪ್ರಯತ್ನದಿಂದ ಜಾರಿಗೆ ಬಂದಿತು? ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಪ್ರಯತ್ನದಿಂದ ಇದು ಜಾರಿಗೆ ಬರುತ್ತೆ. ನಿರಂತರ ಹೋರಾಟದಿಂದ ಲಾರ್ಡ್ ಕ್ಯಾನಿಂಗ್ ಕರಡು ಸಿದ್ಧವಾಗಿದ್ದ ವಿಧವಾ ಮರುವಿವಾಹ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಡೌಲೌಸಿ ಕಾಲದಲ್ಲಿ ಇದು ಕರಡು ಸಿದ್ಧವಾಗಿರುತ್ತೆ. ಮತ್ತು 1857ರ ದಂಗೆಯ ತತ್ಕ್ಷಣಕ್ಕೆ ಕಾರಣವೇನಾಗಿತ್ತು? ಕ್ವಶನ್ ನಂಬರ್ 35. ಉತ್ತರ ಎನ್ಫೀಲ್ಡ್ ರೈಫಲ್ಗಳಲ್ಲಿ ಹಂದಿ ಮತ್ತು ಹಸುವಿನ ಕೊಬ್ಬು ಸವರಿದ ಕಾರ್ಟ್ರಿಡ್ಜ್ಗಳ ಬಳಕೆಯಾಗಿರುತ್ತೆ. ಇದು ತತ್ಕ್ಷಣಕ್ಕೆ ಕಾರಣ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದು 36ನೇ ಕ್ವಶನ್ನು. 1857ರ ದಂಗೆಯ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ಕೊನೆಗೊಂಡು ಬ್ರಿಟಿಷ್ ರಾಣಿಯ ನೇರ ಆಡಳಿತ ಆರಂಭವಾಗುತ್ತೆ. ಭಾರತ ಗವರ್ನರ್ ಜನರಲ್ ಹುದ್ದೆಯನ್ನು ವೈಸರಾಯ್ ಎಂದು ಮರುನಾಮಕರಣ ಮಾಡಲಾಯಿತು. ಉತ್ತರ ಎರಡೂ ಸರಿಯಾಗಿದೆ. 37ನೇ ಕ್ವಶನ್. ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಯಾವ ದಂಗೆಯನ್ನು ಕನ್ನಡ ನಾಡಿನ ಸಿಪಾಯಿ ದಂಗೆ ಎನ್ನಲಾಗುತ್ತದೆ ಮತ್ತು ಅದರ ನಾಯಕರು ಯಾರು? ಸುರ್ಪುರ್ ದಂಗೆ, ಅದರ ನಾಯಕರು ವೆಂಕಟಪ್ಪ ನಾಯಕ. ಕರ್ನಾಟಕದ ಬ್ರಿಟಿಷರ ವಿರುದ್ಧ ಕನ್ನಡ ನಾಡಿನ ಸಿಪಾಯಿ ದಂಗೆ ಎಂದು ಕರೆಯಲಾಗುತ್ತೆ. ಅದನ್ನು ಸುರ್ಪುರ್ ದಂಗೆ ಎಂಬುದು ಅದರ ನಾಯಕತ್ವ ವಹಿಸಿದರು ವೆಂಕಟಪ್ಪ ನಾಯಕ. 1857 ಮತ್ತು 58ರ ಸಂದರ್ಭದಲ್ಲಿ ಇದು ನಡೆಯುತ್ತೆ. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಮುಖ್ಯ ಕಾರಣ ಏನು ಅಂತಂದರೆ ಅವಳ ದತ್ತುಪುತ್ರ ಶಿವಲಿಂಗಪ್ಪನನ್ನು ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರ್ ವಾರಸುದಾರನೆಂದು ಒಪ್ಪದಿದ್ದದ್ದು. ಅಂದರೆ ಒಪ್ಪಿರೋದಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಬಂದು ಇರ್ತದಲ್ಲ, ಅದನ್ನು ಒಪ್ಪೋದಿಲ್ಲ ಅವರು ದತ್ತುಪುತ್ರನ ಶಿವಲಿಂಗನನ್ನು. ಅದಕ್ಕೆ ಇದು ಒಂದು ಮೇನ್ ಕಾರಣವಾಗಿರುತ್ತೆ. ಮತ್ತು ಸಶಸ್ತ್ರ ಕಾಯ್ದೆಯನ್ನು ವಿರೋಧಿಸಿ ಕರ್ನಾಟಕದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಡಿದ ಬೇಡರು ಯಾರು ಅಂದರೆ ಹಲಗಲಿ ಬೇಡರು ಅಂತ ಹೇಳ್ಬೋದು. ಹಲಗಲಿ ಬೇಡರವರು ಇದನ್ನು ಗ್ರಾಮದ ಬೇಡರು ಇದನ್ನು ವಿರೋಧಿಸ್ತಾರೆ 1857ರಲ್ಲಿ. ಅದು ಫಸ್ಟ್ ಸ್ಟಾರ್ಟಿಂಗ್ ಕ್ವಶನ್ ಆಗಿರುತ್ತೆ, ನೆನಪಿರ್ಬೇಕು. ಸೆಕೆಂಡ್ನೇ ಕ್ವಶನ್ ಇದೇ ಆಗಿತ್ತು. ಮತ್ತು ಪ್ರಶ್ನೆ 40 ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷ ಎಲ್ಲಿ ಸ್ಥಾಪನೆಯಾಯಿತು ಮತ್ತು ಅದರ ಮೊದಲ ಅಧ್ಯಕ್ಷರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದೆ 1885ರಲ್ಲಿ ಮುಂಬಯಿಯಲ್ಲಿ. ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಅವರ ಮೊದಲ ಅಧ್ಯಕ್ಷರಾಗಿರ್ತಾರೆ. ಡಿಸೆಂಬರ್ 28, 1885 ಮುಂಬೈನ ಗೋಕಲದಾಸ್ ತೇಜಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಸ್ಥಾಪನೆಯಾಯಿತು. ನಿವೃತ್ತ ಬ್ರಿಟಿಷ್ ಅಧಿಕಾರಿ ಎ. ಓ. ಹ್ಯೂಮ್ ಇದರ ಸ್ಥಾಪಕರಾಗಿರ್ತಾರೆ. ಮತ್ತು ಮೊದಲ ಅಧಿವೇಶನದ 72 ಪ್ರತಿನಿಧಿಗಳು ಭಾಗವಹಿಸಿದರು. ಇದರ ಸ್ಥಾಪಕರು ಎ. ಓ. ಹ್ಯೂಮ್. ಓಕೆನಾ? ಆದರೆ ಅವ್ರು ಕೇಳಿದ್ದೇನು? ಅಧ್ಯಕ್ಷರು ಕೇಳಿದ್ದಾರೆ. ಹೌದಾ? ಅಧ್ಯಕ್ಷರು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲೇ ಕನ್ಫ್ಯೂಸ್ ಆಗುತ್ತೆ. ಸ್ಥಾಪಕರು ಯಾರು? ಎ. ಓ. ಹ್ಯೂಮ್. ಆದರೆ ಅಧ್ಯಕ್ಷರು ವಹಿಸಿದ್ಯಾರು? ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರಲ್ಲಿ ಯಾರು ಮಂದಗಾಮಿ ನಾಯಕರು ಅಲ್ಲ? ಮಂದಗಾಮಿ ನಾಯಕರು ಯಾರಲ್ಲ ಅಂತಂದರೆ ಬಿಪಿನ್ ಚಂದ್ರ ಪಾಲ್ ಮಂದಗಾಮಿ ನಾಯಕರು ಅಲ್ಲ. ಬಿಪಿನ್ ಚಂದ್ರ ಪಾಲ್ ಅವರು ತೀವ್ರಗಾಮಿ ನಾಯಕರಾಗಿದ್ದು ಇವರನ್ನು ಲಾಲ್ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ತ್ರಿಮೂರ್ತಿಗಳು ಎನ್ನಲಾಗುತ್ತೆ. ಉಳಿದವರೆಲ್ಲ ಸಮಾಧಾನದ ಹಾದಿ ಹಿಡಿದು ಮಂದಗಾಮಿಗಳು. ಮಹಾತ್ಮ ಗಾಂಧೀಜಿಯವರು ರಾಜಕೀಯ ಗುರು ಯಾರಾಗಿದ್ದರು ಅಂತಂದರೆ ಗೋಪಾಲಕೃಷ್ಣ ಗೋಖಲೆಯವರು ಸೌಮ್ಯ ಸ್ವಭಾವ ಮತ್ತು ರಾಜಕೀಯ ದೂರದೃಷ್ಟಿಯಿಂದ ಪ್ರಭಾವಿತರಾದ ಗಾಂಧೀಜಿಯವರನ್ನು ತಮ್ಮ ರಾಜಕೀಯ ಗುರು ಎಂದು ಘೋಷಿಸುತ್ತಾರೆ. ಗೋಖಲೆಯವರು 1905ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದರು. ಯಾರು? ಗೋಪಾಲಕೃಷ್ಣ ಗೋಖಲೆ ರಾಜಕೀಯ ಗುರು ಗಾಂಧೀಜಿಯವರದು. ಲಾರ್ಡ್ ರಿಪನ್ ಕಾಂಗ್ರೆಸ್ಸನ್ನು ಏನೆಂದು ಲೇವಡಿ ಮಾಡಿದರು? ಸೂಕ್ಷ್ಮ ಅಲ್ಪಸಂಖ್ಯಾತರ ಪ್ರತಿನಿಧಿ ಅಂತ ಲೇವಡಿಯನ್ನು ಮಾಡಿರ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದವರು ಯಾರು ಮತ್ತು ಅವರು ನಡೆಸುತ್ತಿರುವ ಪತ್ರಿಕೆಗಳು ಯಾವ್ಯಾವು? ಬಾಲ್ ಗಂಗಾಧರ್ ತಿಲಕ್ ಮತ್ತು ಮರಾಠ ಮತ್ತು ಕೇಸರಿ ಅವರ ಪತ್ರಿಕೆಗಳಾಗಿರ್ತವೆ.
1907ರಲ್ಲಿ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ವಿರಾಮಗಳು ಭಾಗವಾದರು? ಸುರತ್ ಅಧಿವೇಶನದ 1907ರ ಸುರತ್ ಅಧಿವೇಶನದ ಅಧ್ಯಕ್ಷತೆಯ ವಿಚಾರವಾಗಿ ರಾಸ್ ಬಿಹಾರಿ ಘೋಷ್ ಅಧ್ಯಕ್ಷರಾಗಿದ್ದರು. ಎರಡೂ ಬಣಗಳ ನಡುವೆ ತೀವ್ರ ಘರ್ಷಣೆ ನಡೆದು ಕಾಂಗ್ರೆಸ್ ಇಬ್ಬಾಗುಭಾವಿಯಾಯಿತು. ಇದನ್ನು ಸೂರತ್ ಒಡಕು ಎನ್ನಲಾಗುತ್ತದೆ. 1906ರಲ್ಲಿ ಮುಸ್ಲಿಂ ಲೀಗ್ ಎಲ್ಲಿ ಸ್ಥಾಪನೆಯಾಯಿತು? ಅದರ ಮೊದಲ ಅಧ್ಯಕ್ಷರು ಯಾರು? ಢಾಕಾದಲ್ಲಿ. ಅದರ ಅಧ್ಯಕ್ಷರು ನವಾಬ್ ಸಲೀಮುಲ್ಲಾ ಮತ್ತು ಆಗಾ ಖಾನ್. ಬಾಂಗ್ಲಾದೇಶ ಢಾಕಾದಲ್ಲಿ ನವಾಬ್ ಸಲೀಮುಲ್ಲಾ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಗುತ್ತೆ. ಯಾರು? ಸಲೀಮುಲ್ಲಾ ನೇತೃತ್ವದಲ್ಲಿ. ಇದರ ಅಧ್ಯಕ್ಷರು ಆಗಾ ಖಾನ್. ಮುಸ್ಲಿಮರಿಗೆ ಪ್ರತ್ಯಕ್ಷ ಚುನಾವಣಾ ಕ್ಷೇತ್ರ ನೀಡಿದ ಬ್ರಿಟಿಷರ ಕಾಯ್ದೆ ಯಾವುದು? ಕೋಮು ವಿಭಜನೆಗೆ ಕಾರಣವಾದ ಕಾಯ್ದೆ ಯಾವುದು? 1980 ಮಿಂಟೋ ಮಾರ್ಲಿ ಸುಧಾರಣಾ ಕಾಯ್ದೆ. ಮತ್ತು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದರ್ ಪಕ್ಷವನ್ನು ಸ್ಥಾಪಿಸಿದ ಕ್ರಾಂತಿಕಾರಿ ಯಾರು? ಲಾಲ್ ಹರ್ದಯಾಲ್. ಮತ್ತು 1913 ಲಾಲ್ ಹರ್ದಯಾಲ್ ಮತ್ತು ಸೋಹನ್ ಸಿಂಗ್ ಬಾಕಣ್ಣ ಸೇರಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಕ್ರಾಂತಿ ಮಾಡಲು ವಿದೇಶಿ ನೆಲದಲ್ಲಿ ಗದರ್ ಪಕ್ಷ ಸ್ಥಾಪಿಸಿದರು. ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಆರಂಭಿಸಿದ ಇಬ್ಬರು ನಾಯಕರು ಯಾರು? 1916ರಲ್ಲಿ ಬಾಲ ಗಂಗಾಧರ ತಿಲಕ್ ಮತ್ತು ಆ್ಯನ್ ಬೆಸೆಂಟ್ ಅಂತ ಹೇಳ್ಬೋದು. ಹೋಮ್ ರೂಲನ್ನು ಸ್ಥಾಪಿಸಿದವರು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಶಾಶ್ವತವಾಗಿ ಹಿಂತಿರುಗಿದ ದಿನ ಯಾವುದು ಮತ್ತು ಅದನ್ನು ಪ್ರಸ್ತುತ ಭಾರತದಲ್ಲಿ ಏನೆಂದು ಆಚರಿಸಲಾಗುತ್ತದೆ? ಜನವರಿ 9, 1915ರಲ್ಲಿ ಪ್ರವಾಸಿ ಭಾರತೀಯ ದಿವಸ ಅಂತ ಕರೀತಾರೆ. ಯಾವತ್ತು ಅವ್ರು ಬರ್ತಾರೆ. ಇಷ್ಟು 50 ಕ್ವಶನ್. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇನ್ನೂ 50 ಕ್ವಶನನ್ನು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.